ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಟ್ಯಾರೋ. ಇವತ್ತಿನ ರೀಡಿಂಗಲ್ಲಿ ನಾವು ಲಾರ್ಡ್ ಶ್ರೀ ಗಣೇಶ ಅವರಿಂತ್ರ ನಿಮಗೆ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ, ಮೆಸೇಜ್ ಸಿಗ್ತಾ ಇದೆ ಅಂತ ನೋಡೋಣ. ಯಾವ ಮಾರ್ಗದರ್ಶನ ಅಥವಾ ಸಂದೇಶ ಸಿಗುತ್ತೆ ಅಂತ ನೋಡೋಣ. ಈ ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಮೊದಲನೇ ಬಾರಿಗೆ ವಿಡಿಯೋನ ನೋಡ್ತೀರಾ ಆವಾಗ ಈ ವಿಡಿಯೋ ನಿಮಗೆ ರೆಸನೇಟ್ ಆಗುತ್ತೆ. ನಾನಿಲ್ಲಿ ನಿಮಗೆ 3 ಗಣೇಶನ ಫೋಟೋನ ಹಾಕಿದ್ದೀನಿ ಆಪ್ಷನ್ಸ್ಗಾಗಿ. ನಿಮ್ಗೆ ಯಾವುದು ಅಟ್ರಾಕ್ಟ್ ಆಗ್ತಾಯಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡ್ಬೋದು. ಫೈಲ್ ನಂಬರ್ 1, 2, 3 ಅಂತ ನಿಮ್ಗೆ ಯಾವುದು ಅಟ್ರಾಕ್ಟ್ ಆಗ್ತಾಯಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡೋಕ್ಕೆ ಮುಂಚೆ 1 ನಿಮಿಷ ನೀವು ಧ್ಯಾನ ಮಾಡಿ ಓಂ ಗಂ ಗಣಪತಿ ನಮಃ ಅಂತ ಹೇಳಿ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಿದ್ದರೆ ನೀವು ಯಾವುದಾದ್ರೂ ಒಂದು ಸಿಚುವೇಶನ್ನ ನೆನೆಸ್ಕೊಂಡು ಈ ಒಂದು ಸಿಚುವೇಶನ್ಗೆ ನನಗೆ ಗೈಡೆನ್ಸ್ ಕೊಡಿ ಅಂತಲೂ ನೀವು ಕೇಳ್ಕೊಬೋದು. ಓಕೆ, ಸದ್ಯಕ್ಕೆ ಗಣೇಶ ಅವ್ರ ಕಡೆಯಿಂದ ನಿಮಗೆ ಯಾವ ಒಂದು ಗೈಡೆನ್ಸ್ ಸಿಗ್ತಾಯಿದೆ, ಮೆಸೇಜ್ ಸಿಗ್ತಾಯಿದೆ ಅಂತ ನೋಡೋಣ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋದಲ್ಲಿ ನಿಮಗೆ ಕಾರ್ಡ್ಸ್ ರಿಲೇಟೆಡ್ ಎನರ್ಜಿ ಏನು ಸಿಗ್ತಾಯಿದೆ ಅದರ ರಿಲೇಟೆಡ್ ನಿಮಗೆ ರೆಮಿಡೀಸ್, ಅಫರ್ಮೇಷನ್ಸ್ ಕೂಡ ಕೊಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಹಾಗೆಯೇ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಮೇಲ್ಗಡೆ ನಂಬರ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ನನಗೆ ವಾಟ್ಸಪ್ ಮಾಡಿ ರೀಡಿಂಗ್ನ ಬುಕ್ ಮಾಡ್ಕೋಬೋದು. ನಾನಿಲ್ಲಿ 3 ಗಣೇಶನ ಫೋಟೋಸ್ನ ನಿಮಗೆ ಆಪ್ಷನಾಗಿ ಕೊಟ್ಟಿದ್ದೀನಿ. 30 ಸೆಕೆಂಡ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೆಡಿಟೇಟ್ ಮಾಡಿ ಓಂ ಗಂ ಗಣಪತಿ ನಮಃ ಅಂತ ಹೇಳಿ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಫೈಲ್ ನಂಬರ್ 1 ಯಾರ್ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅಂತ ನೋಡೋಣ. ಗಣೇಶ ಅವ್ರ ಕಡೆಯಿಂದ ನಿಮಗೆ ಯಾವ ಒಂದು ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ. ಗಣೇಶ, ಫೈಲ್ ನಂಬರ್ 1 ಯಾರ್ಯಾರೆಲ್ಲ ಚೂಸ್ ಮಾಡಿದ್ದಾರೆ ಅವ್ರಿಗೆ ಯಾವ ಒಂದು ಮಾರ್ಗದರ್ಶನನ ಕೊಡ್ತಿದ್ದೀರಾ ನೀವು? ಸರಿಯಾದ ಸಂದೇಶ ಅಥವಾ ಸರಿಯಾದ ಮಾರ್ಗದರ್ಶನ ಯಾವುದು ಅವರಿಗೆ ನೀವು ಕೊಡಬೇಕು ಅಂತಿದ್ದೀರಾ? ಗ್ರ್ಯಾಟಿಟ್ಯೂಡ್, ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್. ಗಣೇಶ ಬ್ಲೆಸ್ಸಸ್ ದ ಥ್ಯಾಂಕ್ಫುಲ್ ಹಾರ್ಟ್. ಗಣೇಶ ಹೇಳ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ತುಂಬ ಮಿರಾಕಲ್ಸ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ, ಅದನ್ನು ನೀವು ನೋಟಿಸ್ ಮಾಡ್ತಾ ಇಲ್ಲ. ಕಳೆದು ಹೋಗಿರೋದ್ರ ಬಗ್ಗೆ, ಮಿಸ್ ಆಗಿರೋದ್ರ ಬಗ್ಗೆ ತುಂಬ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಹಾಗೆಯೇ ಪ್ರೆಸೆಂಟ್ ಇರೋದಕ್ಕೆ ನೀವು ಗ್ರ್ಯಾಟಿಟ್ಯೂಡನ್ನ ತೋರಿಸ್ತಾ ಇಲ್ಲ ಅಂತ ಇಲ್ಲಿ ಗಣೇಶ ಅವರು ಗ್ರ್ಯಾಟಿಟ್ಯೂಡ್ ತೋರಿಸಿ. ತುಂಬ ಜನ ಇಲ್ಲಿ ಕಂಪ್ಲೇನಿಂಗ್ ಎನರ್ಜಿಲಿದ್ದೀರಾ, ಕಂಪ್ಲೇಂಟ್ ಮಾಡ್ತಾ ಇದ್ದಾರಾ, ನನ್ನ ಹತ್ರ ಅದಿಲ್ಲ, ಇದಿಲ್ಲ, ನನ್ನ ಲೈಫ್ ಸರಿ ಇಲ್ಲ, ಈ ರೀತಿ. ಗ್ರ್ಯಾಟಿಟ್ಯೂಡ್ ನಾವು ಹೇಳಿದಾಗ ನಮ್ಮಲ್ಲಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ, ನೆಮ್ಮದಿ ಸಿಗುತ್ತೆ, ಪೀಸ್ ಸಿಗುತ್ತೆ. ಹಾಗೆಯೇ ನೀವು ಬೇಗ ಮ್ಯಾನಿಫೆಸ್ಟ್ ಮಾಡ್ಬೋದು. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಮೊದಲು ನೀವು ಥ್ಯಾಂಕ್ಫುಲ್ ಆಗಿದ್ದರೆ ಅದು ನಿಮಗೆ ಬೇಗ ಸಿಗುತ್ತೆ. ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಫುಲ್ಲಾಗಿ ನೀವಿದ್ದಾಗ ನಿಮ್ಮ ಎನರ್ಜಿ ಏನಿದೆ, ವೈಬ್ರೇಷನ್ ಏನಿದೆ ತುಂಬ ಹೈ ಆಗುತ್ತೆ. ಆವಾಗ ನಿಮಗೇನು ಬೇಕಾಗಿರುತ್ತೆ ಅದನ್ನೆಲ್ಲ ನೀವು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಇಲ್ಲಿ ತುಂಬ ಜನ ಜಾಬ್ಗೋಸ್ಕರ, ಹಣಕ್ಕೋಸ್ಕರ ಅಥವಾ ಮದುವೆ ಸಕ್ಸಸ್ಗೋಸ್ಕರ ತುಂಬ ವೇಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಕೆಲವರು ತುಂಬ ಡಿಲೇ ಫೀಲ್ ಮಾಡ್ತಾ ಇದ್ದೀರಾ ಕೆಲಸದಲ್ಲಿ, ಅಥವಾ ಯಾವೊಂದು ಕ್ವಶನ್ನ ನೀವು ಮಾಡಿರ್ತೀರ ನೋಡಿ, ಅದರಲ್ಲಿ ನಿಮ್ಮ ಒಂದು ಇದರಲ್ಲಿ ತುಂಬ ಡಿಲೇ, ಬ್ಲಾಕೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ನೀವು ಬೇರೆಯವರ ಲೈಫ್ ಜೊತೆಗೆ ನಿಮ್ಮ ಲೈಫನ್ನು ಕಂಪೇರ್ ಮಾಡ್ಕೊಳ್ತಾ ಇದ್ದೀರಾ, ಎಮೋಷ್ನಲಿ ತುಂಬ ಹೆವಿ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ನೀವು ನಿಮ್ಮ ಹತ್ರ ಏನಿದೆ ಅದನ್ನು ಮೊದಲು ವ್ಯಾಲ್ಯೂ ಮಾಡಿ, ಆವಾಗ ನಿಮಗೆ ಇನ್ನೂ ಜಾಸ್ತಿ ಸಿಗುತ್ತೆ. ಏನನ್ನು ವ್ಯಾಲ್ಯೂ ಮಾಡ್ತೀರಾ, ಯಾವುದಕ್ಕೆ ಥ್ಯಾಂಕ್ಫುಲ್ ಆಗಿರ್ತೀರಾ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ನೀವೇನಾದರೂ ಗಣೇಶನ ಹತ್ರ ಅಥವಾ ಯೂನಿವರ್ಸ್ ಹತ್ರ ಕೇಳೋಕ್ಕೂ ಮುಂಚೆ, ನನಗೆ ಇದು ಬೇಕು ಅಂತ ಕೇಳೋಕ್ಕೂ ಮುಂಚೆ ಆಲ್ರೆಡಿ ಇದೇನೋ ಥರ ಥಿಂಕ್ ಮಾಡಿ ಥ್ಯಾಂಕ್ಫುಲ್ಲಾಗಿ ನೀವು ಥ್ಯಾಂಕ್ ಯೂನ ಹೇಳ್ತಾ ರಿಸೀವಿಂಗ್ ಮೋಡಲ್ಲಿದ್ದರೆ ನೀವು ನಿಮ್ಮ ಲೈಫಲ್ಲಿ ಮಿರಾಕಲ್ ಎನರ್ಜಿನ ಆ್ಯಕ್ಟಿವೇಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಮನಿಗೋಸ್ಕರ ತುಂಬ ಕಷ್ಟಪಡ್ತಿದ್ದೀರಾ, ನಿಮ್ಮ ಹತ್ರ ಹಣ ಇಲ್ಲ ಅಂದರೆ, ಸೊ ನಿಮ್ಮ ಹತ್ರ ಎಷ್ಟಿದೆ, 10 ರೂಪೀಸ್ ಇದ್ದರೂ ಕೂಡ ಅದಕ್ಕೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಮನಿ, ನನ್ನ ಲೈಫಲ್ಲಿ ಇರೋದಕ್ಕೆ. ಮನಿಯಿಂದ ನನ್ನ ಲೈಫಲ್ಲಿ ತುಂಬ ಹೆಲ್ಪ್ ಆಗ್ತದೆ. ಈ ಥರ ಪಾಸಿಟಿವ್ ಅಫರ್ಮೇಷನ್ ಜೊತೆಗೆ ಥ್ಯಾಂಕ್ಫುಲ್ ಆಗಿರಿ. ಹಾಗೆಯೇ ನಿಮಗೆ ಯಾರಾದರೂ ದುಡ್ಡು ಕೊಡಬೇಕು, ಕೊಡ್ತಾ ಇಲ್ಲ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ಈ ವ್ಯಕ್ತಿ ನನಗೆ ಹಣನ ಕೊಟ್ಟಿದ್ದಾರೆ, ಈ ರೀತಿ ನೀವು ಹೇಳ್ತಾ ಹೋಗ್ಬೋದು. ಹಾಗೆಯೇ ರಿಲೇಷನ್ಶಿಪ್ ಬಗ್ಗೆ ನೀವು ಹೇಳೋದಾದರೆ ಗ್ರ್ಯಾಟಿಟ್ಯೂಡ್ ಹೀಲ್ಸ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ನೀವು ನಿಮ್ಮ ಪಾರ್ಟ್ನರ್ ಮಿಸ್ಟೇಕ್ನ ನೀವು ಫೋಕಸ್ ಮಾಡ್ತಾ, ಅವರು ಏನು ನಿಮಗೆ ಟೈಮ್ ಕೊಡ್ತಾ ಇದ್ದಾರೆ, ಲವ್ ಕೊಡ್ತಾ ಇದ್ದಾರೆ, ಅದನ್ನು ನೀವು ಥ್ಯಾಂಕ್ಫುಲ್ ಆಗಿರ್ತೇನೆ, ಅಪ್ರಿಷಿಯೇಟ್ ಮಾಡ್ತೇನೆ. ಸೊ ನೀವು ಕಂಪ್ಲೇಂಟ್ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ.
ಗ್ರೇಟ್ಫುಲ್ ಆಗಿರಿ, ಥ್ಯಾಂಕ್ಫುಲ್ ಆಗಿರಿ ನಿಮ್ಗೆ ಸಿಗ್ತಾ ಇರೋ ಲವ್ಗೆ ಅಂತ ಗಣೇಶ ಹೇಳ್ತಾ ಇದ್ದಾರೆ. ಆಲ್ರೆಡಿ ಇರೋದನ್ನು ಅಥವಾ ಅಕಸ್ಮಾತ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇಶ್ಯೂ ಇದ್ದರೆ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಪಾರ್ಟ್ನರ್ ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು ಯೂನಿವರ್ಸ್, ನಮ್ಮಿಬ್ಬರ ಮಧ್ಯೆ ತುಂಬ ಪ್ರೀತಿ ಇದೆ. ಈ ಥರ ಅಫರ್ಮೇಷನ್ಸ್ನ ಹೇಳಿ ಥ್ಯಾಂಕ್ಫುಲ್ ಆಗಿರಿ. ನಿಮ್ಮ ಪಾರ್ಟ್ನರ್ ಏನಾದರೂ ಟೈಮ್ ಕೊಟ್ಟರೆ ಥ್ಯಾಂಕ್ ಯು ಅಂತ ಹೇಳ್ಬೋದು, ಅಥವಾ ಮನಸ್ಸಲ್ಲೇ ನೀವು ಹೇಳ್ಕೊಬೋದು. ಏನಾದರೂ ಅವ್ರಿಗೆ ನೀವು ರಿಟರ್ನ್ ಆಗಿ ಗ್ರೇಟ್ಫುಲ್ ಆಗಿರಿ ಅಂತ ಹೇಳ್ತಾರೆ ಗಣೇಶ. ಫೈಲ್ ನಂಬರ್ 1 ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ನಾನು ರೆಮಿಡಿನ ಹೇಳೋದಾದರೆ, ಪ್ರತಿದಿನ ಬೆಳಗ್ಗೆ ಥ್ಯಾಂಕ್ ಯು ಗಣೇಶ ಫಾರ್ ಪ್ರೊಟೆಕ್ಟಿಂಗ್ ಆ್ಯಂಡ್ ಗೈಡಿಂಗ್ ಮೀ ಅಂತ ನೀವು ಹೇಳ್ಬೋದು. ಥ್ಯಾಂಕ್ ಯು ಗಣೇಶ, ನನ್ನನ್ನು ರಕ್ಷಣೆ ಮಾಡ್ತಿರೋದಕ್ಕೆ, ನನಗೆ ಒಳ್ಳೆಯ ಮಾರ್ಗದರ್ಶನ ಕೊಡ್ತಿರೋದಕ್ಕೆ ಅಂತ ನೀವು ಹೇಳಬೇಕಾಗತ್ತೆ ಪ್ರತಿದಿನ ಬೆಳಗ್ಗೆ. ಹಾಗೆಯೇ ಪ್ರತಿದಿನ ನೀವು ಆ ದಿನದಲ್ಲಿ ನಡೆದಿರೋಂಥ 3 ಒಳ್ಳೆಯ ವಿಷಯನ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಅಂದರೆ ಅದನ್ನು ಬರೀರಿ. ಥ್ಯಾಂಕ್ ಯು ಗಣೇಶ ಅಥವಾ ಥ್ಯಾಂಕ್ ಯು ಯೂನಿವರ್ಸ್, ಇವತ್ತು ನನಗೆ ಈ ಒಂದು ವಿಷಯ ತುಂಬ ಖುಷಿ ಕೊಡ್ತು, ಐ ಆಮ್ ಸೋ ಗ್ರೇಟ್ಫುಲ್ ಅಂತ ನೀವು ಬರಿಬೋದು. ಹಾಗೆಯೇ ನೀವು ಗಣೇಶನಿಗೆ ಹೂನ ಅರ್ಪಿಸಿ ದೀಪನ ಹಚ್ಚಿ ಓಂ ಗಂ ಗಣಪತಿ ನಮಃ ಅಂತ ನೀವು ಜಪ ಮಾಡ್ಬೋದು. 21 ಡೇಸಿಂದ 43 ಡೇಸ್ವರೆಗೂ ನೀವು ಸ್ವಲ್ಪ ಅವಾಯ್ಡ್ ಮಾಡಿ ಕಂಪ್ಲೇಂಟ್ ಮಾಡೋದನ್ನು. ನನ್ನ ಲೈಫಲ್ಲಿ ಅದಿಲ್ಲ, ಇದಿಲ್ಲ, ನನ್ನ ಪಾರ್ಟ್ನರ್ ಸರಿ ಇಲ್ಲ, ಈ ಥರ ಕಂಪ್ಲೇನಿಂಗ್ ಎನರ್ಜಿನ ಸ್ಟಾಪ್ ಮಾಡಿ ಆದಷ್ಟು ಲೈಫ್ ಲಾಂಗ್ ಇದನ್ನು ಕಂಟಿನ್ಯೂ ಮಾಡಿದರೆ ಒಳ್ಳೆಯದಾಗುತ್ತೆ. ಹಾಗೆಯೇ ನೀವೇನಾದರೂ ಗ್ರ್ಯಾಟಿಟ್ಯೂಡ್ನ ಬರೆಯೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಿ ಅಂದರೆ, ಸೊ ನಿಮಗೆ ಇದೊಂದು ಸೈನ್, ನಿಮಗೆ ಗಣೇಶ ಬ್ಲೆಸ್ ಮಾಡ್ತಾ ಇದ್ದಾರೆ, ನೀವೇನಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅದೆಲ್ಲ ಸಿಗ್ತಾ ಇದೆ ಅನ್ನೋ ಒಂದು ಸೈನ್ ಕೂಡ ಹೌದು. ಫೈಲ್ ನಂಬರ್ 1 ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಗಣೇಶ ಕಡೆಯಿಂದ ನಿಮಗೆ ಗೈಡೆನ್ಸ್ ಮೆಸೇಜಸ್ ಇದು. ಸೊ ನಿಮಗೆ ಈ ಒಂದು ಪಾಸಿಟಿವ್ ಎನರ್ಜಿನ ಕ್ಲೈಮ್ ಮಾಡೋದಕ್ಕೆ ನೀವು ಓಂ ಗಂ ಗಣಪತಿ ನಮಃ ಅಂತ ನೀವು ಕಮೆಂಟ್ ಮಾಡ್ಬೋದು. ಹಾಗೆಯೇ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ನನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಫೈಲ್ 2nd ಗಣೇಶನ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ, 2nd ಫೈಲ್ ನಿಮಗೋಸ್ಕರ ಗಣೇಶ ಕಡೆಯಿಂದ ಯಾವ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ, ಸಂದೇಶ ಸಿಗ್ತಾ ಇದೆ ಅಂತ ನೋಡೋಣ. ಓಂ ಗಂ ಗಣಪತಿ ನಮಃ. ಗಣೇಶ 2nd ಫೈಲ್ನ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದಾರೆ ಅವರಿಗೋಸ್ಕರ ಯಾವ ಮಾರ್ಗದರ್ಶನ, ಯಾವ ಗೈಡೆನ್ಸ್ ಮೆಸೇಜಸ್ನ ಕೊಡ್ತಾ ಇದ್ದೀರಾ. ಓಂ ಗಂ ಗಣಪತಿ ನಮಃ ಅಂತ ಟೈಪ್ ಮಾಡಿ ಎನರ್ಜಿ ಜೊತೆ ಕನೆಕ್ಟ್ ಆಗಿ. ಫೈಲ್ ನಂಬರ್ 2 ಯಾರ್ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗೆ ಗಣೇಶ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಸಕ್ಸಸ್ ಈಸ್ ಯೋರ್ಸ್ ವಿತ್ ಗಣೇಶಾಸ್ ಗೈಡಿಂಗ್ ಹ್ಯಾಂಡ್. ನಿಮ್ಮ ಪಾತ್ ಏನಿದೆ, ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅದರಲ್ಲಿ ತುಂಬ ಸಕ್ಸಸ್ ಸಿಗ್ತಾ ಇದೆ. ಏನು ದಾರಿ ನಿಮ್ಗೆ ಸಿಗ್ತಾ ಇಲ್ಲ ನೋಡಿ, ಅದು ದಾರಿ ನಿಮಗೆ ಸಿಗ್ತಾ ಇದೆ. ಓಕೆ, ಸಕ್ಸಸ್ನ ದಾರಿ ಸಿಗ್ತಾ ಇದೆ. ನೀವೇನು ಕ್ವಶನ್ನ ಮನಸ್ಸಲ್ಲಿ ಇಟ್ಕೊಂಡು ಕೇಳಿದ್ದೀರಾ ನೋಡಿ, ಅಥವಾ ಸುಮ್ಮನೆ ನೀವು ಗೈಡೆನ್ಸ್ ಕೂಡ ಕೇಳಿರ್ಬೋದು, ಅದಕ್ಕೆ ರಿಲೇಟೆಡ್ ಏನೇ ಬ್ಲಾಕೇಜಸ್ ಇದ್ದರೂ, ಏನೇ ಕಷ್ಟ ಅಥವಾ ಸಮಸ್ಯೆಗಳಿದ್ದರೂ ಅದನ್ನೆಲ್ಲ ಗಣೇಶ ರಿಮೂವ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಿಮಗೆ ಡಿವೈನ್ ಟೈಮಿಂಗ್ ಬರ್ತಾ ಇದೆ, ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ, ಸಕ್ಸಸ್ಗೆ ದಾರಿ ಮಾಡಿಕೊಡ್ತಿದ್ದಾರೆ ಗಣೇಶ ಅಂತ ಹೇಳ್ಬೋದು. ಗಣೇಶ ಗೈಡ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ಟಾಪ್ ಮಾಡಬೇಡಿ, ಕಾನ್ಫಿಡೆಂಟಾಗಿ ಮುಂದೆ ಹೋಗಿ, ಕಾನ್ಫಿಡೆಂಟಾಗಿ ಎದುರಿಸಿ ಅದನ್ನು. ಇಲ್ಲಿ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ನೀವು ಈ ಫೈಲ್ನ ಚೂಸ್ ಮಾಡಿದ್ದೀರಾ ಅಂದರೆ ನೀವು ತುಂಬ ನಿಮ್ಮ ಬಗ್ಗೆ ಸೆಲ್ಫ್ ಡೌಟ್ನ ಪಡ್ತೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಕಡೆಯಿಂದ ಆಗುತ್ತಾ, ನಾನು ಇದನ್ನು ಮಾಡ್ತೀನಾ ಅನ್ನೋ ಒಂದು ಕ್ವಶನ್, ಸೆಲ್ಫ್ ಡೌಟ್ ನೀವು ತುಂಬ ಮಾಡ್ಕೊಳ್ತೀರಾ ಅಂತ ಅನಿಸುತ್ತೆ. ನೀವು ಸ್ವಲ್ಪ ನಿಮ್ಮ ಲೈಫಲ್ಲಿ ಡಿಲೇನ ನೀವು ಫೇಸ್ ಮಾಡ್ತಾ ಇರ್ಬೋದು ಇವಾಗ, ಬಟ್ ಫೇಲ್ಯೂರ್ ಅಂತೂ ಇಲ್ಲ. ನೀವು ಸಕ್ಸಸ್ಗೆ ಹತ್ತಿರ ಇದ್ದೀರಾ, ಅಚೀವ್ಮೆಂಟ್ಗೆ ಹತ್ತಿರ ಇದ್ದೀರಾ, ಸಮಥಿಂಗ್ ಏನೋ ಅಚೀವ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ನೀವೇನೋ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಸಕ್ಸಸ್ ಕಾರ್ಡ್ ಬಂದಿರೋದ್ರಿಂದ. ಸೊ ನೀವು ಸಕ್ಸಸ್ಗೆ ಹತ್ತಿರ ಇದ್ದೀರಾ, ನೀವೇನು ಅಂದ್ಕೊಂಡಿದ್ದೀರಾ ಅದ್ರ ಹತ್ತಿರ ಇದ್ದೀರಾ ಸಕ್ಸಸ್ಗೆ, ಅದಕ್ಕಿಂತ ಜಾಸ್ತಿನೇ ಸಕ್ಸಸ್ ಸಿಗುತ್ತೆ. ಹಾಗೆಯೇ ಕೆರಿಯರ್ ಬಗ್ಗೆ, ಜಾಬ್ ಬಗ್ಗೆ ನೀವೇನಾದರೂ ಕ್ವಶನ್ ಮಾಡಿದರೆ ಪ್ರಮೋಷನ್ ಸಿಗೋ ಚಾನ್ಸಸ್ ಇದೆ. ಹಾಗೆಯೇ ಜಾಬ್ ಆಫರ್ ಕೂಡ ಸಿಗ್ಬೋದು. ಬಿಸ್ನೆಸ್ಸಲ್ಲಿ ಗ್ರೋತ್ ಇದೆ. ಹಾಗೆಯೇ ನಿಮಗೆ ಸ್ವಲ್ಪ ಡಿಲೇ ಅನಿಸ್ಬೋದು, ಒಂದು ಸಣ್ಣ ಡಿಲೇ ಆಗಿ ಅದಾದ ನಂತರ ನಿಮಗೆ ಸರಿಯಾದ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಇದೆ. ಅಡ್ವೈಸ್ ಏನು ಅಂದರೆ ಸರಿಯಾದ ಆ್ಯಕ್ಷನ್ ತೊಗೊಳ್ಳಿ. ಹಾಗೆಯೇ ವೇಟ್ ಮಾಡಬೇಡಿ, ಪರ್ಫೆಕ್ಟ್ ಟೈಮಿಗೆ ಅಥವಾ ಮೂಮೆಂಟ್ಗೆ ನೀವು ವೇಟ್ ಮಾಡಬೇಡಿ. ಗಣೇಶ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನೀವು ಎಫರ್ಟ್ ಹಾಕಬೇಕು, ಆ್ಯಕ್ಷನ್ ತೊಗೋಬೇಕು ಅಂತ ಮೆಸೇಜ್ ಅಥವಾ ಅಡ್ವೈಸ್ ಸಿಗ್ತಾ ಇದೆ ನಿಮಗೆ. ಹಾಗೆಯೇ ಇಲ್ಲಿ ತುಂಬ ಜನ ಏನಾದರೂ ಮನಿ ಬಗ್ಗೆ ಕೇಳಿದರೆ ನಿಮಗೆ ನ್ಯೂ ಇನ್ಕಮ್ ಸೋರ್ಸ್ ಸಿಗ್ತಾ ಇದೆ.
ಇವಾಗ ಮಾಡ್ತಾ ಇರೋ ವರ್ಕ್ ಜೊತೆಗೇ ನೀವು ಬೇರೆ ವರ್ಕ್ನ ಮಾಡ್ಬೋದು, ಪಾರ್ಟ್ ಟೈಮ್ ಮಾಡ್ಬೋದು, ಅಥವಾ ಸೈಡ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ಪೆಂಡಿಂಗ್ ಮನಿ ಏನಿದೆ, ನಿಮ್ಗೆ ಯಾರೋ ಒಬ್ಬರು ಮನಿ ಕೊಡಬೇಕಾಗಿತ್ತು, ಕೊಟ್ಟಿರೋದಿಲ್ಲ, ಅದು ಏನಾಗಿದೆ ನಿಮ್ಗೆ ಸಿಗ್ತಾ ಇದೆ. ಕೊಟ್ಟಿರೋ ಮನಿ ವಾಪಸ್ ಬರ್ತಾ ಇದೆ. ಹಾಗೆಯೇ ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ಏನಾದರೂ ನೀವು ಮಾಡ್ತಾಯಿದ್ರೆ ಅದರಲ್ಲಿ ನಿಮಗೆ ಗೇನ್ ಆಗ್ತಾ ಇದೆ ಇನ್ವೆಸ್ಟ್ಮೆಂಟಲ್ಲಿ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ನೀವು ಹೇಗೆ ಡಿಸಿಷನ್ ತೊಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆಯೇ ನಿಮ್ಮ ಡಿಸಿಪ್ಲಿನ್ ಕೂಡ ಮುಖ್ಯ ಆಗಿರುತ್ತೆ ಸಕ್ಸಸ್ಗೆ. ಕನ್ಸಿಸ್ಟೆಂಟಾಗಿ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಹೇಳೋದಾದರೆ ನೆಕ್ಸ್ಟ್ ಲೆವೆಲಲ್ಲಿ ನೀವು ಮೂವ್ ಆಗ್ತಾ ಇದ್ದೀರಾ ರಿಲೇಷನ್ಶಿಪ್ಪಲ್ಲಿ. ಮ್ಯಾರೇಜ್ ಬಗ್ಗೆ ಡಿಸ್ಕಷನ್ ನಡೀತಾ ಇರ್ಬೋದು, ಅಥವಾ ಫ್ಯಾಮಿಲಿ ಅಪ್ರೂವಲ್ ಆಗೋದಾಗಿರ್ಬೋದು, ನಿಮ್ಮ ಎರಡು ಫ್ಯಾಮಿಲಿ ಒಪ್ಕೊಳ್ಳೋದಾಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ. ಅಥವಾ ಯಾರೋ ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಆ ಒಪ್ಪಿಗೆ ಕೊಡೋ ಚಾನ್ಸಸ್ ಇದೆ. ಹಾಗೆಯೇ ಏನಾದರೂ ಜಗಳಗಳಾಗಿದ್ದರೆ ಅದೆಲ್ಲ ರೀಸಾಲ್ವ್ ಆಗಿ ಮತ್ತೆ ಒಂದಾಗಿ ಏನೇನಿದೆ ನೋಡಿ ಅಬ್ಸ್ಟ್ಯಾಕಲ್ಸ್ ಎಲ್ಲ ರಿಮೂವ್ ಆಗಿ ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಂಡು ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮುಂದುವರಿತಾ ಇದ್ದೀರಾ ಅಂತ ಇಲ್ಲಿ ನನಗೆ ಎನರ್ಜಿ ಸಿಗ್ತಾ ಇದೆ. ಹಾಗೆಯೇ ನಾನೇನಾದರೂ ಇದನ್ನು ಸ್ಟಾರ್ಟ್ ಮಾಡಿದರೆ ಫೇಲ್ ಆಗಿಬಿಡ್ತೀನಿ, ಅಥವಾ ಫೇಲ್ ಆದರೆ ಏನು ಮಾಡೋದು, ಅಥವಾ ಈ ಥರ ಫಿಯರ್ ರಿಲೇಟೆಡ್ ಏನು ನೀವು ಹೇಳ್ತಿದ್ದೀರಾ ನೋಡಿ, ಅದನ್ನ ಸ್ಟಾಪ್ ಮಾಡಿ. ಇಟ್ಸ್ ಆಲ್ರೆಡಿ ವರ್ಕಿಂಗ್, ಅಥವಾ ಇದು ನಂಗೆ ಸಕ್ಸಸ್ ಆಗುತ್ತೆ, ಆ ಥರ ಒಂದು ಪಾಸಿಟಿವ್ ಎನರ್ಜಿಯಿಂದ ನೀವು ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾವಾಗಲೂ ನಾವೇನಾದರೂ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಒಳ್ಳೆ ಪಾಸಿಟಿವ್ ಅಫರ್ಮೇಷನ್ ಥಾಟಿಂದ ನಾವು ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ನಾವು ಪಾಸಿಟಿವ್ ಆಗಿ ರಿಸಲ್ಟ್ನ ತೊಗೊಳ್ತೀವಿ. ಸೊ ಹಾಗಾಗಿ ಪಾಸಿಟಿವಿಟಿಯಿಂದ ಸ್ಟಾರ್ಟ್ ಮಾಡಿ. ಹಾಗೆಯೇ ನಿಮಗೆ ರೆಮಿಡಿನ ನಾನು ಹೇಳೋದಾದರೆ ಓಂ ಗಂ ಗಣಪತಿಯೇ ನಮಃ ಅಂತ ಡೈಲಿ ನೀವು 108 ಸರಿ ಹೇಳ್ಬೋದು 21 ಡೇಸ್ವರೆಗೂ. ಹಾಗೆಯೇ ಬುಧವಾರ ನೀವು ಬೆಲ್ಲ ಮತ್ತು ಮೋದಕನ ಗಣೇಶಗೆ ಆಫರ್ ಮಾಡಿ, ನೈವೇದ್ಯ ಮಾಡಿ. ಹಾಗೆಯೇ ನೀವೇನಾದರೂ ಇಂಪಾರ್ಟೆಂಟ್ ವರ್ಕ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಮೊದಲು ಗಣೇಶನ ಪ್ರೇ ಮಾಡಿ ಸ್ಟಾರ್ಟ್ ಮಾಡಿ. ಇದು ನಿಮಗೆ ರೆಮಿಡಿ. ಸಕ್ಸಸ್ ಈಸ್ ಯುವರ್ಸ್ ವಿತ್ ಗಣೇಶಸ್ ಗೈಡಿಂಗ್ ಹ್ಯಾಂಡ್. ಸೊ ನಿಮ್ಮದು ಸಕ್ಸಸ್ ನಿಮ್ಮದೇ. ಗಣೇಶ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ನಿಮ್ಮ ಕೈ ಹಿಡ್ದಿದ್ದಾರೆ. ನೀವು ಯಾವುದೇ ಅಡೆತಡೆ ಸಮಸ್ಯೆಗಳಿಗೆ ಹೆದರ್ಕೋಬೇಕಾಗಿಲ್ಲ. ನಿಮಗೆ ಅಂತ ಇರೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ನಿಮ್ಮದೇ ಅಂತ ಇರೋದು ನಿಮ್ಗೆ ಯಾವುದು ಸರಿ ಅಂತ ಇರುತ್ತೆ ನೋಡಿ, ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಗಣೇಶ ಹೇಳ್ತಾ ಇದ್ದಾರೆ. ಸೊ ನೀವು ಹೆದರ್ಕೊಳ್ಳೋದು ಬೇಡ ಅನ್ನೋ ಒಂದು ಮೆಸೇಜಸ್. ಹಾಗೆಯೇ ನೀವು ಎಫರ್ಟ್ ಹಾಕಿ ಆ್ಯಕ್ಷನ್ ತೊಗೊಳ್ಳಿ, ಪಾಸಿಟಿವ್ ಎನರ್ಜಿಯಿಂದ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ ಆ್ಯಕ್ಷನ್ ತೊಗೊಳ್ಳಿ, ನಿಮ್ಗೆ ಸಕ್ಸಸ್ ಖಂಡಿತ ಸಿಗುತ್ತೆ. ಇದು ಫೈಲ್ ನಂಬರ್ 2. ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗೋಸ್ಕರ ಗಣೇಶ ಕಡೆಯಿಂದ ಗೈಡೆನ್ಸ್ ಮತ್ತು ಮೆಸೇಜಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಓಂ ಗಂ ಗಣಪತಿ ನಮಃ ಅಂತ. ಇವಾಗ ನೆಕ್ಸ್ಟ್ ಫೈಲ್, 3rd ಫೈಲ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ಗಣೇಶ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ, ಮೆಸೇಜ್ ಸಿಗ್ತಾ ಇದೆ ಅಂತ ನೋಡೋಣ. ಓಂ ಗಂ ಗಣಪತಿ ನಮಃ ಗಣೇಶ 3rd ಫೈಲ್ ಯಾರ್ಯಾರೆಲ್ಲ ಚೂಸ್ ಮಾಡಿದ್ದಾರೆ ಅವರಿಗೋಸ್ಕರ ಯಾವ ಒಂದು ಗೈಡೆನ್ಸ್ ಮತ್ತು ಮೆಸೇಜಸ್ನ ನೀವು ಕೊಡ್ತಿದ್ದೀರಾ. ಓಂ ಗಂ ಗಣಪತಿ ನಮಃ ಅಂತ ಕಮೆಂಟ್ ಮಾಡಿ. 3rd ಫೈಲ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಗಣೇಶ ಕಡೆಯಿಂದ ಯಾವ ಗೈಡೆನ್ಸ್ ಮೆಸೇಜಸ್ ಸಿಗ್ತಾ ಇದೆ ಅಂತ ನೋಡೋಣ. ಗಣೇಶ ಕಡೆಯಿಂದ 3rd ಫೈಲ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಯಾವ ಗೈಡೆನ್ಸ್ ಸಿಗ್ತಾ ಇದೆ, ಮೆಸೇಜ್ ಸಿಗ್ತಾ ಇದೆ ನೋಡೋಣ. ಥರ್ಡ್ ಫೈಲ್ ಗಣೇಶ ಮೆಸೇಜಸ್ ನಿಮಗಾಗಿ ಸೆಲ್ಫ್ ಎಕ್ಸೆಪ್ಟೆನ್ಸ್. ಎಕ್ಸೆಪ್ಟ್ ಯುವರ್ ಸೆಲ್ಫ್, ಗಣೇಶ ಲವ್ಸ್ ಯು ಆ್ಯಸ್ ಯು ಆರ್. ಅಂದರೆ ಗಣೇಶ ನೀವು ಹೇಗಿದ್ದೀರಾ ಹಾಗೇ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮನ್ನು ನೀವು ಒಪ್ಕೋಬೇಕು. ನಿಮ್ಮನ್ನು ನೀವು ತುಂಬ ಜಡ್ಜ್ ಮಾಡ್ಕೊಳ್ತೀರಾ ಅಂತ ಅನಿಸ್ತಾ ಇದೆ. ಹಾಗೆಯೇ ಬೇರೆಯವ್ರ ಜೊತೆ ನಿಮ್ಮನ್ನು ಕಂಪೇರ್ ಮಾಡಿಕೊಂಡು ನಾನು ಅವರಷ್ಟು ಚೆನ್ನಾಗಿಲ್ಲ, ಅಥವಾ ನಾನು ಅವರಷ್ಟು ಟ್ಯಾಲೆಂಟ್ ಇಲ್ಲ ಅನ್ನೋ ಥರ ನೀವು ನಿಮ್ಮ ಬಗ್ಗೆನೇ ನೀವು ಸೆಲ್ಫ್ ಇದನ್ನು ಮಾಡ್ಕೊಳ್ತಾ ಇದ್ದೀರಾ, ಸೆಲ್ಫ್ ಡೌಟ್ನ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮಗೆ ನಿಮ್ಮ ಬಗ್ಗೆನೇ ನಂಬಿಕೆ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ನಿಮ್ಮ ಬಗ್ಗೆ ನಿಮಗೆ ಒಳ್ಳೆ ಫೀಲ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ನಿಮ್ಮ ಬಾಡಿ ಬಗ್ಗೆ ನಿಮಗೆ ಶೇಮ್ ಅನ್ನಿಸ್ತಾ ಇರ್ಬೋದು, ಅಥವಾ ನಾನು ಚೆನ್ನಾಗಿಲ್ಲ ಅಂತ ಅನ್ನಿಸ್ಬೋದು, ಅಥವಾ ಬೇರೆಯವ್ರು ನನ್ನ ರಿಜೆಕ್ಟ್ ಮಾಡಿದರೆ ಹೇಗೆ, ಹಾಗೆಯೇ ನಿಮ್ಮ ಪಾಸ್ಟ್ ಮಿಸ್ಟೇಕ್ಸಿಂದ ನಿಮಗೆ ಗಿಲ್ಟಿ ಫೀಲ್ ಆಗ್ತಾ ಇರ್ಬೋದು, ಅಥವಾ ನೀವು ಬೇರೆಯವ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀರಾ ಅಂತ ಅನಿಸುತ್ತೆ. ಬೇರೆಯವ್ರು ಏನು ತಿಳ್ಕೊಳ್ತಾರೆ, ಅಥವಾ ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ನೀವೇನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ.
ನೀವು ಹೊರಗಡೆಯಿಂದ ತುಂಬ ಖುಷಿಯಾಗಿದ್ದೀನಿ ಅನ್ನೋ ಥರ ತೋರಿಸ್ತೀರಾ, ಬಟ್ ಒಳಗಡೆ ನೀವು ತುಂಬ ನೋವಲ್ಲಿದ್ದೀರಾ ಅಥವಾ ನಿಮ್ಮನ್ನು ನೀವು ಡೌಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಾನು ಚೆನ್ನಾಗಿಲ್ಲ, ನಾನು ತುಂಬ ದಪ್ಪ ಇದ್ದೀನಿ ಅಥವಾ ನಾನು ಕಪ್ಪಗಿದ್ದೀನಿ, ಈ ರೀತಿ ತುಂಬ ತೆಳ್ಳಗಿದ್ದೀನಿ, ಈ ಥರ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ತಾ ಇರ್ಬೋದು. ಇವಾಗ ನೋಡಿ, ಗಣೇಶ ಕೂಡ ಡೊಳ್ಳು ಹೊಟ್ಟೆ ಗಣೇಶ ಅಂತಲೇ ಕರೀತಾರೆ. ಗಣೇಶ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೀವು ಹೇಗಿದ್ದೀರಾ ಹಾಗೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಸೊ ನೀವು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ನೀವು ಹೇಗಿದ್ದೀರಾ ಹಾಗೆ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ನಿಮ್ಮಲ್ಲಿರೋ ಸ್ಟ್ರೆಂತನ್ನು ನೀವು ನೋಟಿಸ್ ಮಾಡಿ ಅಂತ ಹೇಳ್ತಾರೆ ಗಣೇಶ. ನೀವು ಯಾವಾಗ ನಿಮ್ಮನ್ನು ನೀವು ಲೋ ಆಗಿ ಟ್ರೀಟ್ ಮಾಡಿದಾಗ ಅಥವಾ ನಿಮ್ಮನ್ನು ನೀವು ಒಪ್ಕೊಳ್ಳದೇ ಇದ್ದಾಗ ನಿಮ್ಮಿಂದ ಲವ್ ಆಗಲಿ, ಮನಿ ಆಗಲಿ, ಸಕ್ಸಸ್ ಆಗಲಿ ಇದೆಲ್ಲ ದೂರ ಹೋಗ್ತಾ ಹೋಗುತ್ತೆ. ಯಾಕೆಂದರೆ ನೀವು ಸಬ್ಕಾನ್ಷಿಯಸ್ಲಿ ಪದೇ 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 ನೀವು ನಾನು ಇದನ್ನು ಡಿಸರ್ವ್ ಮಾಡಲ್ಲ, ನಾನು ಚೆನ್ನಾಗಿಲ್ಲ, ಅದನ್ನೇ ನೀವು ಹೇಳ್ತಾ ಹೋದರೆ ಅದೇ ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ಗಣೇಶ ಹೇಳ್ತಾ ಇದ್ದಾರೆ, ನಾನೇ ನಿಮ್ಮನ್ನು ಒಪ್ಕೊಂಡಿರುವಾಗ ನಿಮ್ಮನ್ನು ನೀವು ಒಪ್ಕೊಳ್ಳೋದಕ್ಕೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಕ್ವಶನ್ನ ಗಣೇಶ ಮಾಡ್ತಾ ಇದ್ದಾರೆ. ಇನ್ನು ಕೆರಿಯರ್, ಮನಿ, ಜಾಬ್ ಬಗ್ಗೆ ಹೇಳೋದಾದರೆ, ನಾನು ಅದನ್ನು ಡಿಸರ್ವ್ ಮಾಡಲ್ಲ ಅಥವಾ ನಂಗೆ ಆ ಕೆಲಸ ಸರಿಯಾಗಿ ಬರೋದಿಲ್ಲ ಅಥವಾ ನಾನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ, ಈ ರೀತಿ ಥಾಟ್ಸ್ ಇದ್ದರೆ, ಅಥವಾ ನಾನು ಜಾಸ್ತಿ ಹಣನ ಅರ್ನ್ ಮಾಡೋಕ್ಕಾಗೋದಿಲ್ಲ, ನನ್ನ ಹತ್ರ ಹಣ ನಿಲ್ಲೋದಿಲ್ಲ ಅಥವಾ ಅದನ್ನು ನಾನು ಡಿಸರ್ವ್ ಮಾಡೋದಿಲ್ಲ ಅನ್ನೋ ಮೈಂಡ್ಸೆಟ್ ಏನಿರುತ್ತೆ ನೋಡಿ, ಅದನ್ನು ತೆಗೆದು ಹಾಕಿ. ನಿಮಗೆ ನಾನು ರೆಮಿಡಿ ಹೇಳೋದಾದರೆ, ಗಣೇಶ ಮಿರರ್ ಮೆಡಿಟೇಷನ್ ಮಾಡಿ, ಕ್ವೈಟ್ ಆಗಿರೋ ಒಂದು ಕಾಮ್ ಆಗಿರೋ ಪ್ಲೇಸಲ್ಲಿ ನೀವು ಕಂಫರ್ಟಬಲಾಗಿ ಕೂತ್ಕೊಂಡು ಸೈಡಲ್ಲಿ ನೀವು ಬೇಕಿದ್ದರೆ ಒಂದು ದೀಪ ಅಥವಾ ಕ್ಯಾಂಡಲ್ನ ಹಚ್ಚಿ, ಅಗರಬತ್ತಿನ ಹಚ್ಚಿ ನೀವು ಮಿರರ್ ಮುಂದೆ ಕುಂತು ನೀವು ಈ ಒಂದು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಗಣೇಶ ಅವ್ರನ್ನ ನೆನೆಸ್ಕೊಂಡು ನೀವು ಓಂ ಗಂ ಗಣಪತಿ ನಮಃ ಅಂತ ಚಾಂಟ್ ಮಾಡಬೇಕು. ಕಣ್ಣನ್ನು ಕ್ಲೋಸ್ ಮಾಡಿ 3 ಟೈಮ್ಸ್ ಓಂ ಗಂ ಗಣಪತಿ ನಮಃ ಅಂತ ಚಾಂಟ್ ಮಾಡಿ, ಜಪ ಮಾಡಿ, ಗಣೇಶ ಅವರ ಎನರ್ಜಿಗೆ ಕನೆಕ್ಟ್ ಆಗಿ. ಇವಾಗ ನಿಮ್ಮ ಕಣ್ಣನ್ನು ಓಪನ್ ಮಾಡಿ, ನಿಮ್ಮನ್ನು ನೀವು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನೀವು ನಿಮಗೆ ಏನು ಥಾಟ್ಸ್ ಬರುತ್ತೆ, ಎಮೋಷನ್ಸ್ ಬರುತ್ತೆ, ಅದನ್ನು ನೀವು ಅಬ್ಸರ್ವ್ ಮಾಡಿ. ಹಾಗೆಯೇ ನಿಮ್ಮನ್ನು ನೀವು ಜಡ್ಜ್ ಮಾಡ್ದೇ ನಿಮ್ಮನ್ನು ನೋಡಿ ಅಫರ್ಮೇಷನ್ಸ್ನ ಹೇಳಿ. ಲೌಡಾಗಾದರೂ ಹೇಳ್ಬೋದು ಅಥವಾ ಸೈಲೆಂಟಾಗಿ ಕೂಡ ಹೇಳ್ಬೋದು. ನಿಮ್ಮ ಬಗ್ಗೆ ನೀವು ಅಫರ್ಮೇಷನ್ಸ್ನ ಹೇಳಿ. ಐ ಎಕ್ಸೆಪ್ಟ್ ಮೈ ಸೆಲ್ಫ್ ಕಂಪ್ಲೀಟ್ಲಿ, ಐ ಆಮ್ ವರ್ತಿ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ನಾನು ನನ್ನನ್ನು ಹೇಗಿದ್ದೀನೋ ಹಾಗೆ ಕಂಪ್ಲೀಟಾಗಿ ಒಪ್ಕೊಂಡಿದ್ದೀನಿ. ನಾನು ಪ್ರೀತಿ ಮತ್ತು ಗೌರವಕ್ಕೆ ಅರ್ಹಳು. ಈ ರೀತಿ ಐ ಲವ್ ಮೈ ಸೆಲ್ಫ್, ಈ ರೀತಿ ಅಫರ್ಮೇಷನ್ಸ್ನ ನೀವು ಹೇಳ್ತಾ ಬರ್ಬೋದು. ಹಾಗೆಯೇ ಇವಾಗ ನಿಮ್ಮ ಮುಂದೆ ಗಣೇಶ ಇದ್ದಾರೆ ಅಂತ ನೀವು ಅಂದ್ಕೊಂಡು ನಿಮ್ಮನ್ನು ನೀವು ಹೇಗಿದ್ದೀರಾ ಹಾಗೆ ಗಣೇಶ ನಿಮ್ಮನ್ನು ಒಪ್ಕೊಂಡಿದ್ದಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮನ್ನು ಅನ್ಕಂಡೀಷ್ನಲ್ ಲವ್ ಮಾಡ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಫೀಲ್ ಮಾಡಿ, ಲಾಸ್ಟಲ್ಲಿ ನಿಮ್ಮ ಕಣ್ಣನ್ನು ಮುಚ್ಚಿ ನೀವು ಗಣೇಶಗೆ ನಮಸ್ತೆ ಮಾಡಿ ನೀವು ಥ್ಯಾಂಕ್ಸ್ನ ಹೇಳ್ಬೋದು. ಅವರ ಪ್ರೆಸೆನ್ಸ್ಗೆ ಥ್ಯಾಂಕ್ ಯು ಹೇಳಿ, ಅವರ ಗೈಡೆನ್ಸ್ಗೆ ನೀವು ಥ್ಯಾಂಕ್ ಯು ಹೇಳಿ. ಇದೇ ರೀತಿ ಮೆಡಿಟೇಷನ್ನ ನೀವು ಕಂಟಿನ್ಯೂ ಮಾಡ್ಬೋದು. 21 ಡೇಸ್, 45 ಡೇಸ್ ಅಥವಾ ಕಂಪ್ಲೀಟಾಗಿ ನೀವು ಲೈಫ್ ಲಾಂಗ್ ಕೂಡ ಮಾಡ್ಬೋದು. ಓಕೆ, ಇದೆಲ್ಲ ಮಾಡೋಕ್ಕಾಗದೇ ಇದ್ರೂ ಕೂಡ ಜಸ್ಟ್ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಡೈಲಿ ಬೆಳಗ್ಗೆ ನೀವು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿ, ನಿಮ್ಮಲ್ಲಿರೋ ಟ್ಯಾಲೆಂಟ್ಗೆ, ಸ್ಟ್ರೆಂತ್ಗೆ ನೀವು ಹೇಳ್ತಾ ಬನ್ನಿ. ಐ ಲವ್ ಮೈ ಸೆಲ್ಫ್, ಐ ಆಮ್ ಸ್ಟ್ರಾಂಗ್, ಅಥವಾ ನಾನು ತುಂಬ ಟ್ಯಾಲೆಂಟ್ ಇದ್ದೀನಿ, ನಾನು ಪ್ರೀತಿನ ಅಟ್ರ್ಯಾಕ್ಟ್ ಮಾಡ್ತೀನಿ, ಅಥವಾ ನಾನು ಪ್ರೀತಿಗೆ ಅರ್ಹಳು, ಈ ರೀತಿ. ಓಕೆ, ನಿಮ್ಮ ಬಗ್ಗೆ ನೀವು ಒಳ್ಳೆಯದನ್ನು ನೀವು ಅಫರ್ಮೇಷನ್ಸ್ನ ನೀವು ಕನ್ನಡಿ ಮುಂದೆ ಹೇಳಿದಾಗ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮನ್ನು ನೀವು ಒಪ್ಕೊಳ್ತೀರಾ, ಹಾಗೆಯೇ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು. ಇದು ಫೈಲ್ ನಂಬರ್ 3. ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗಾಗಿ ಗಣೇಶ ಕಡೆಯಿಂದ ಗೈಡೆನ್ಸ್ ಮತ್ತು ಮೆಸೇಜಸ್. ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಓಂ ಗಂ ಗಣಪತಿ ನಮಃ ಅಂತ. ಇದು ಇವತ್ತಿನ ಗಣೇಶ ಕಡೆಯಿಂದ ಏನು ನಿಮಗೆ ಮಾರ್ಗದರ್ಶನ ಮತ್ತು ಮೆಸೇಜಸ್ ಇದೆ ಅಂತ ರೀಡಿಂಗ್. ಸೊ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲ್ಗಡೆ ನಾನು ನಂಬರ್ನ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ಸ್ನ ನೀವು ಬುಕ್ ಮಾಡ್ಕೋಬೋದು. ಗಣೇಶ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಯಾವುದೇ ಅಡೆತಡೆಗಳಿದ್ರೂ ಕೂಡ ಅದನ್ನೆಲ್ಲ ತೆಗೆದುಹಾಕಿ ನಿಮ್ಮ ಲೈಫಲ್ಲಿ ಯಶಸ್ಸು, ಶಾಂತಿ, ನೆಮ್ಮದಿ, ಸಮೃದ್ಧಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆಯೇ
ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.